ಏನಿದು, ವಾಟ್ ಇಸ್ ದಿಸ್? ನಿಮ್ಮ ಹತ್ರ ಏನಂತ ಸ್ಪೆಷಾಲಿಟಿ ಇದೆ? ಇದು ಶಶಿಕಲಾ ವೈದ್ಯನಾಥನ್ ಯಾಕೆ ಆಗ್ತಾ ಇದೆ? ನಾವು ಹೇಳ್ತೀವಿ ನೆಗೆಟಿವ್ ಎಂಟಿಟೀಸ್ ನಾವು ಹೊಡೆದಾಟಬೇಕಂದ್ರೆ ನೆಗೆಟಿವ್ ತಂತ್ರ ಮಾಡಬೇಕಂತ ಹೇಳ್ತಾರೆ. ಬಟ್ ಆದರೆ ತಪ್ಪು. ನೆಗೆಟಿವ್ ಎಂಟಿಟೀಸ್ನ ಪಾಸಿಟಿವಿಂದನೇ ಹೊಡೆದಾಕೋಕ್ಕಾಗತ್ತೆ. ಏನು ರಿವೀಲ್ ಮಾಡ್ತಾರೆ? ಏನು ನಮಗೆ ಗೊತ್ತಿರಲಾರ್ದಂಥ ಸತ್ಯಗಳು ಏನಿವೆ ಆ ಜಗತ್ತಲ್ಲಿ? ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆದದ್ದು ಎಲ್ಲಿ, ಮೈಸೂರಿನ ಅರಮನೆಯಲ್ಲಿ. ಆ ಎಂಟ್ರಿನೇ ಬಂದು ನಮಗೆ ಅಲ್ಲಿಗೆ ಮಿಸ್ಲೀಡ್ ಮಾಡಿ, ಅಂದರೆ ವಿ ಗಾಟ್ ಮಿಸ್ಲೀಡೆಡ್. ಈಗ ಯಾವ ಹಂತದಲ್ಲಿದ್ದೀರಾ? ಎಲ್ಲಿದ್ದೀರಾ ನೀವು? ಅವ್ರು ಎಲ್ಲೋ ಒಂದು ಕಡೆ ನನ್ನನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಏನೋ ಅನ್ನೋ ಒಂದು ಅನುಭವ. ಐ ವಾಸ್ ಅನೇಬಲ್ ಟು ಕಂಟ್ರೋಲ್ ಮೈ ಸೆಲ್ಫ್. ಮೈ ಬಾಡಿ ವಾಸ್ so doing some kind of an action and my voice was something else, like it was gearing up. ಕುಂಡಲಿನಿ ಜಾಗೃತಿ ಅಂತ ಹೇಳಿದ್ರಲ್ಲ ನೀವು, ಆ ಒಂದು ಪ್ರೊಸೆಸ್ ಕೂಡ ಶುರು ಆಗಿದೆ ನಿಮ್ಮ ಹತ್ರ? ನಿಮ್ಮ ಹತ್ರ ಏನಂತ ಸ್ಪೆಷಾಲಿಟಿ ಇದೆ? ನಿಮಗೆ ಯಾಕೆ ಆಗ್ತಾ ಇದೆ? ಸೊ ಅಂದರೆ ನಾನು ಹೇಳೋದು, ಸುಮಾರು ಜನ ಭಕ್ತರು ಅಂದರೆ ಇರ್ತಾರೆ, ಸುಮಾರು ಜನ ಭಕ್ತಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ? ಸೊ ಅಥವಾ ಯೋಗಾಸನ ಪ್ರಾಣಾಯಾಮ ಎಲ್ಲ ತುಂಬ ಜನ ಮಾಡ್ತಿರ್ತಾರೆ. ಬಟ್ ಇದು ಶಶಿಕಲಾ ವೈದ್ಯನಾಥನ್ ಯಾಕೆ ಆಗ್ತಾ ಇದೆ? ಪರ್ಪಸ್ ಏನು ಪರ್ಪಸ್? ಏನು ಪರ್ಪಸ್ ಅಂತ ಇನ್ನೂ ರಿವೀಲ್ ಆಗಿಲ್ಲ. ಬಟ್ ಆ ಪರ್ಪಸ್ ಕಡೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇರೋದೇ ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ಅಂತ ಹೇಳಬಲ್ಲೆ. ನಾನು ಸಾಮಾನ್ಯವಾಗಿ ಹೊರಗಡಿನ ಜಗತ್ತಿಗೆ ಅಷ್ಟು ಎಕ್ಸ್ಪೋಸ್ ಆದವಳಲ್ಲ. ಫ್ಯಾಮಿಲಿ ಆಯಿತು, ಬಿಸ್ನೆಸ್ ಆಯಿತು, ಸಾಂಸಾರಿಕ ಜೀವನದಲ್ಲಿ ಫ್ಯಾಮಿಲಿ ಒಳಗಡೆನೇ ಇದ್ದವಳು. ಹೊರಗಡಿನ ಲೋಕಕ್ಕೆ ನನಗೆ ಬಂದವಳಿಲ್ಲ. ಆದರೆ ಈ ಜರ್ನಿನಲ್ಲಿ ನನಗೆ ನನ್ನ ಕರ್ತವ್ಯನೇ ಬೇರೆ ಇದೆ ಅಂತ ಅದನ್ನು ತೋರಿಸ್ಕೊಟ್ಟು ಇವಾಗ ನನ್ನ ಒಂದು ಪರ್ಪಸ್ ಆಫ್ ಲೈಫ್ ಕಡೆಗೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನನಗೆ ಪುಷ್ ಮಾಡ್ತಾಯಿದ್ದಾರೆ, ಪುಷ್ ಆಗ್ತಾಯಿದೆ. ಸೊ ಅದರಿಂದ ನಾನು ಆ ಪರ್ಪಸ್ ಕಡೆ ನಾನು ಹುಡ್ಕೊಂಡು ಬರ್ತಾಯಿದ್ದೀನಿ. ಅದರಿಂದ ನೀವು ಹೊರಗಡೆ ಒಂದು ನಿಮ್ಮನ್ನು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದು, ನನಗಾದ ಅನುಭವಗಳನ್ನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಸುಮಾರು ಪಾಡ್ಕಾಸ್ಟ್ಗಳೆಲ್ಲ ನೋಡಿದ್ದೀನಿ. ಎಲ್ಲರೂ ಒಂದು ಜರ್ನಿನ ಒಂದು ಏನು ಬುಕ್ ಓದಿರ್ತಾರೆ ಅಷ್ಟರಲ್ಲೇ ಮಾತಾಡ್ತಾರೆ. ಒಬ್ಬರು ಒಂದು ಪುರಾಣನೇ ಅರಗಿಸ್ಕೊಳಕ್ಕಾಗಲ್ಲ. ಎಷ್ಟೋ 4 ವೇದಗಳಿದ್ದಾವೆ, ಪುರಾಣಗಳು ಎಷ್ಟೊಂದು 18 ಪುರಾಣಗಳೇನೋ ಇದ್ದಾವೆ. ಎಲ್ಲವನ್ನು ಓದಿ ಅರ್ಧದ್ದು ಕುಡ್ದು ಅಂಥವರು ಅದರಲ್ಲಿ ಏನು ಬರ್ತದೆ ಅದನ್ನು ಮಾತ್ರ ಅವರು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಸಾಧ್ಯ. ಆದರೆ ಬ್ರಹ್ಮಾಂಡದಲ್ಲಿ ಅದನ್ನು ಬಿಟ್ಟು ಬೇಜಾನಿದೆ. ಅದೆಲ್ಲ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆದಾಗ, ಅದು ನೇಚರಿಗೆ ನೀವು ಕನೆಕ್ಟ್ ಆದಾಗ ಅದರ ರಿವೀಲ್ ಮಾಡುತ್ತೆ ನಿಮಗೆ, ಅದರ ಸತ್ಯತೆಗಳನ್ನ, ಮತ್ತು ನಿಮಗೆ ಗೈಡ್ ಮಾಡುತ್ತೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಡಿವೈನ್ ಎನರ್ಜಿ ಕನೆಕ್ಟ್ ಆದಾಗ ಪ್ರೊಟೆಕ್ಷನ್ ಬರುತ್ತೆ. ಏನು ರಿವೀಲ್ ಮಾಡ್ತಾರೆ? ಏನು ನಮಗೆ ಗೊತ್ತಿರಲಾರ್ದಂಥ ಸತ್ಯಗಳು ಏನಿವೆ ಅಲ್ಲಿ ಆ ಜಗತ್ತಲ್ಲಿ? ಓಕೆ, ಇವಾಗ ಏನು ಹೇಳೋದು, ನೆಗೆಟಿವ್ ಎಂಟಿಟೀಸು ಇದೆ, ಡಿವೈನ್ ಎಂಟಿಟೀಸು ಇದೆ. ನಾವು ಹೇಳ್ತೀವಿ ನೆಗೆಟಿವ್ ಎಂಟಿಟೀಸ್ ನಾವು ಹೊಡೆದಾಟಬೇಕಂದ್ರೆ ನೆಗೆಟಿವ್ ತಂತ್ರ ಮಾಡಬೇಕಂತ ಹೇಳ್ತಾರೆ. ಬಟ್ ಆದರೆ ತಪ್ಪದು. ನೆಗೆಟಿವ್ ಎಂಟಿಟೀಸ್ನ ಪಾಸಿಟಿವಿಂದನೇ ಹೊಡೆದಾಕೋಕ್ಕಾಗತ್ತೆ. ಸೊ ಈ 2 ತತ್ವಗಳನ್ನ ತೋರಿಸ್ಕೊಡ್ತೆ. ಒಂದು ಕಂಚಿ ಕಾಮಾಕ್ಷಿ ಅಕ್ಷಿ ಅಂದರೆ ಕಣ್ಣು. ಕಂಚಿ ಕಾಮಾಕ್ಷಿ ಬಂದಾಗ ಒಂದು ಕಣ್ಣು, ಲೆಫ್ಟ್ ಕಣ್ಣು ಓಪನ್ ಆಗುತ್ತೆ. ಆಮೇಲೆ ಮಧುರೈ, ಆ ಒಂದು ಜರ್ನಿ ಕಂಚಿಯಿಂದ ಮಧುರೈಗೆ ಟ್ರಾನ್ಸ್ಫಾರ್ಮ್ ಆಗೋದು. ಆ ಟ್ರಾನ್ಸ್ಫಾರ್ಮ್ ಆದಾಗ ಮಧುರೈ ಮೀನಾಕ್ಷಿ, ಅದು ರೈಟ್ ಹ್ಯಾಂಡು ಕಣ್ಣು ಓಪನ್ ಆಗುತ್ತೆ. ಸೊ ಒಂದೊಂದು ಕಣ್ಣು ಓಪನ್ ಆದಾಗಲೂ ಒಂದೊಂದು ರಿಯಾಲಿಟಿ ನಮಗೆ ಕಣ್ಣು ಕಾಣ್ತಾ ಹೋಗುತ್ತೆ, ಒಂದು ರಿಯಾಲಿಟಿ ನಮಗೆ ಬೆಳಕಿಗೆ ಬರ್ತಾ ಹೋಗುತ್ತೆ. ಅದರ ವಿದ್ಯೆಗಳನ್ನೂ ಹೇಳ್ಕೊಡ್ತಾರೆ. ಕಣ್ಣಿಗೆ ಕಾಣದಲ್ದಲ್ಲಿ ಅದನ್ನು ಹೇಗೆ ನಾವು ಅದನ್ನು ಸೂಪರ್ಸೀಡ್ ಮಾಡಿ ಆ ಆತ್ಮ ಅಲ್ಟಿಮೇಟ್ ಜರ್ನಿ ಏನಂದರೆ ಮೂನ್ ಇಂದ ಸನ್ ಎನರ್ಜಿ ಒಳಗಡೆ ಮರ್ಜ್ ಆಗೋದು. ಸೂರ್ಯ ಬಂದಾಗಲ ಮಾತ್ರ ನಮಗೆ ಅಲ್ಟಿಮೇಟ್ ಮೋಕ್ಷದ ದಾರಿಗೆ ಸಿಗೋದು. ಸೌತಿಂದ ನಾರ್ತ್ ಜರ್ನಿ ಅಂತ ಹೇಳ್ಬೋದು. ಒಂದು ನಾರ್ತಿಂದ ಸೌತ್ನೂ ಒಂದು ಜರ್ನಿ, 2 ಜರ್ನಿ ಬರುತ್ತೆ. ಓಕೆ.
ಸೊ ಫ್ಯಾಮಿನೈನ್ ಜರ್ನಿ ಮತ್ತು ಮ್ಯಾಸ್ಕುಲೈನ್ ಜರ್ನಿ. ಸೊ ಶ್ರೀಚಕ್ರ ಬಂದು ಆ್ಯಕ್ಚುಲಿ ನನಗೆ ಬಂದಿರೋದು ಶ್ರೀಚಕ್ರ ದೀಕ್ಷೆನೇ. ನಾನು ಒಂದು ಶ್ರೀಚಕ್ರನ ಕಂಚಿಯಿಂದ ಮಾಡಿಸಿ ತರಿಸಿದ್ದೇನೆ. ಸೊ ಆ ಶ್ರೀಚಕ್ರನ ವರ್ಷಿಪ್ ಮಾಡ್ತಾಯಿದ್ದೀನಿ. ಅದೇ ಆ ಶ್ರೀಚಕ್ರ ವರ್ಷಿಪ್ ಮಾಡೋದಕ್ಕೆ ರೀಸನ್ ಬಂದು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆದದ್ದು ಎಲ್ಲಿ ಮೈಸೂರಿನ ಅರಮನೆಯಲ್ಲಿ. ಓಕೆ. ಮೈಸೂರಿನ ಅರಮನೆಯಲ್ಲಿ ನೀವು ನೋಡಿದ್ರೆ ಮುಂಭಾಗದಲ್ಲಿ ಅರಮನೆ ಇದೆ, ಹಿಂಭಾಗದಲ್ಲಿ ಅವರ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ಆವಾಗ ಅವ್ರು ಯೂಸ್ ಮಾಡ್ತಾಯಿದ್ದು, ರಾಜ ಮಹಾರಾಜರೆಲ್ಲ ಯೂಸ್ ಮಾಡ್ತಾಯಿದ್ದು ಫೋಟೋಗಳಾಗಲಿ, ಫ್ರೇಮ್ಗಳಾಗಲಿ, ಆ ಪಲ್ಲಕ್ಕಿ ಆಗಲಿ, ದೇವಿಯ ಅಂಬಾರಿ ಆಗಲಿ, ಅವ್ರು ಯೂಸ್ ಮಾಡ್ತಾಯಿದ್ದ ಪ್ರತಿಯೊಂದು ವಸ್ತುಗಳನ್ನಾಗಲಿ ಒಳಗಡೆ ಇಟ್ಟಿದ್ದಾರೆ. ಈ ಜರ್ನಿನಲ್ಲಿ ಸ್ಟಾರ್ಟಿಂಗಲ್ಲಿ ನನಗೆ ಅನುಭವಕ್ಕೆ ಬಂದಿದ್ದೇನಂತಂದರೆ, ನಮ್ಮ ರಿಲೇಟಿವ್ ಒಬ್ಬರಿಗೆ ಹೆಣ್ಣು ನೋಡೋಕೆ ಹೋಗಿದ್ರು. ದೊಡ್ಡವರೆಲ್ಲ ಹೆಣ್ಣು ನೋಡೋಕೆ ಹೋದ್ರು, ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ನಾವೆಲ್ಲ ಜಸ್ಟ್ ನಾವು ಅರಮನೆ ನೋಡಿ ಬರ್ತೀವಿ ಅಂತ ಹೇಳಿ ಅರಮನೆಗೆ ಚಿಕ್ಕವರಿದ್ದ ಆಗಿರೋಂಥ ಇಲ್ಲ 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 ಅಂದರೆ ಚಿಕ್ಕ ಹುಡುಗರುಗಳೆಲ್ಲ ಜೊತೆಗೆ ಚಿಕ್ಕ ಹುಡುಗರ ಜೊತೆ ನಾವು ಸೊ ನಾವೆಲ್ಲ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೇಡ, ದೊಡ್ಡವರೆಲ್ಲ ಮಾತಾಡ್ಕೊಳ್ಳಿ, ನಾವು ನಮ್ಮ ಪಾಡೆ ನಾವು ಮೈಸೂರು ಅರಮನೆ ನೋಡಿ ಬರೋಣ ಅಂತ ಹೇಳಿ ಹೋಗಿದ್ದು. ಆ್ಯಕ್ಚುಲಾಗಿ ಟಿಕೆಟ್ ತೊಗೊಂಡಾದ್ಮೇಲೆ ನಾವು ಇಲ್ಲ ಸ್ಟಾರ್ಟಿಂಗಲ್ಲಿ ನಾವು ಹೋಗಬೇಕಾದ್ರೆ ಆ ಚಪ್ಪಲಿ ಬಿಡೋ ಒಂದು ಜಾಗ ಇದೆ. ಬಿಟ್ಟಾದಮೇಲೆ ನಾವು ಆ್ಯಕ್ಚುಲಿ ಮುಂಭಾಗದಿಂದ ಬಂದು ಎಂಟ್ರಿ ಕೊಡಬೇಕಾಗತ್ತೆ. ಆ ಎಂಟ್ರಿನೇ ಬಂದು ನಮಗೆ ಅಲ್ಲಿಗೆ ಮಿಸ್ಲೀಡ್ ಮಾಡಿ ನಮಗೆ ಹಿಂಭಾಗದಿಂದ ಹೋಗೋದಕ್ಕೆ ದಾರಿ ತೋರಿಸಿದ್ರು. ಅಂದರೆ ವಿ ಗಾಟ್ ಲೀಡೆಡ್ ಅಂತಂದರೆ ನಮ್ಮ ಕಾನ್ಷಿಯಸ್ನೆಸ್ ಎಷ್ಟು ಜನ ಇದ್ವಿ, ಅದರಲ್ಲಿ ಒಬ್ಬರಾದರೂ ಹೇಳ್ಬೋದಾಯಿತು ಇಲ್ಲ ಈ ಎಂಟ್ರಿ ಇದಲ್ಲ, ಮುಂದೆಗಡೆ ಅರಮನೆಗೆ ಹೋಗಿ ಎಂಟ್ರಿ ಬೇರೆ ಕಡೆ ಇದೆ ಅಂತ. ಬಟ್ ಆದರೆ ನಾವು ಹಿಂಭಾಗದಿಂದ ಹೋದ್ವಿ. ಹಿಂಭಾಗದಲ್ಲಿ ಟಿಕೆಟ್ ತೊಗೊಂಡು ಎಂಟ್ರಿ ಕೊಟ್ಟಾಗ ಸ್ಟಾರ್ಟಿಂಗಲ್ಲಿ ನಾನು ಹೋಗ್ತಿದ್ದಂಗೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಮಹಾರಾಜರ ಒಂದು ಫೋಟೋ ಇರುತ್ತೆ, ಒಂದು ಬ್ಯಾನರು, ಒಂದು ಇಲ್ಲ ಒಂದು ಏನು ಹೇಳ್ತಾರೆ ಮೂರ್ತಿ ಥರ ಏನೋ ಮಾಡಿಟ್ಟಿದ್ದಾರೆ. ಅದನ್ನು ನೋಡಿದ ತಕ್ಷಣ ನನಗೆ ಏನೋ ಒಂಥರ ಅವ್ರು ನಮ್ಮನ್ನ ಕಣ್ಣಿಂದ ನೋಡ್ತಾ ಇದ್ದಾರೆ ಅನ್ನೋ ಒಂದು ಭಾಸ ಆಗುತ್ತೆ. ಅರೆ ಇದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಪಾಸ್ ಮಾಡ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ಸುಮಾರು ಪೇಂಟಿಂಗ್ಸ್ಗಳಿರುತ್ತೆ. ಆ ಪೇಂಟಿಂಗ್ಸ್ಗಳಲ್ಲಿ ನೋಡಿದ್ರೆ ಎಲ್ಲ ರಾಜ ಮಹಾರಾಜಗಳು ಆಗಿನ ಇವ್ರುಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಅವ್ರು ಎಲ್ಲೋ ಒಂದು ಕಡೆ ನನ್ನನ್ನು ಎಲ್ಲರೂ ನೋಡ್ತಾ ಇದ್ದಾರೆ ಏನೋ ಅನ್ನೋ ಒಂದು ಅನುಭವ. ಹೋಗ್ತಾ 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 ಒಂದು ರೂಮ್ ಬರುತ್ತೆ, ಒಂದು ಕೋಣೆ ಬರುತ್ತೆ. ಆ ಕೋಣೆಯಲ್ಲಿ ಒಂದು ದೊಡ್ಡದು ಶ್ರೀಚಕ್ರ ಇಟ್ಟಿದ್ದಾರೆ. ಒಂದು ಸ್ಕ್ವಯರ್ ಆದ ರೂಮ್ ಅದು. ಅಲ್ಲಿ ಎಂಟ್ರಾಗ್ತಿದ್ದಂಗೆ ಅಲ್ಲಿ ಒಂದು ದೊಡ್ಡ ಶ್ರೀಚಕ್ರ ನೋಡ್ತೀನಿ. ನೋಡಿದ ತಕ್ಷಣ ಅದರಲ್ಲಿ ಅದು ಬಂದು ಮೂಲ ಶ್ರೀಚಕ್ರ, ಆಗಿನ ಚಾಮುಂಡೇಶ್ವರಿಗೋಸ್ಕರ ಯೂಸ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಸೊ ಅಲ್ಲಿ ನೋಡಿದ ತಕ್ಷಣ ನನಗೆ ಶ್ರೀಚಕ್ರದ ಒಂದು ಅನುಭವಕ್ಕೆ ಬಂದಿತ್ತು. ನಾನು ಆಲ್ರೆಡಿ ಒಂದು ಶ್ರೀಚಕ್ರ ಬಿಡಿಸಿದ್ದೆ. ನೋಡಿದ ತಕ್ಷಣ ಇದರಲ್ಲಿ ಏನು ಡೀಟೇಲ್ಸ್ ಇರ್ಬೋದು ಅನ್ನೋ ಇನ್ನೂ ಸ್ಟಡಿ ಅಂದರೆ ಡಿಕೋಡಿಂಗ್ ಮಾಡ್ತಾಯಿದ್ದೆ. ಮಾಡೋ ಸ್ಟೇಜಲ್ಲಿ ಹತ್ರ ಹೋದ ತಕ್ಷಣವೇ ಒಂದು ಎನರ್ಜಿ ನನ್ನ ಬಾಡಿನ ಕಂಟ್ರೋಲಿಗೆ ತಗೊಂಡಿದ ತಕ್ಷಣ ನನ್ನ ಪರ್ಸ್ನಾಲಿಟಿನೇ ಚೇಂಜ್ ಆಯಿತು. ಲೈಕ್ ಐ ವಾಸ್ ಅನೇಬಲ್ ಟು ಕಂಟ್ರೋಲ್ ಮೈ ಸೆಲ್ಫ್. ಮೈ ಬಾಡಿ ವಾಸ್ so doing some kind of an action, and my voice was something else, like it was gearing up. ಸೊ ಆ ಒಂದು ಅನುಭವ ಒಂದು 5-10 ನಿಮಿಷ ಇರ್ಬೋದೇನೋ. ನನ್ನ ಸುತ್ತಮುತ್ತ ಇದ್ದ ಜನಗಳೆಲ್ಲ ಚಲ್ಲಾಪಿಲಿಯಾಗಿ ಓಡಿದರು. ಆಗ ಒಂದು ಎಜುಕೇಟೆಡ್, ಒಂದು ಸೈನ್ಸ್ ಓದಿರೋ ಲೇಡಿ, IT ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ಥರ ಒಂದು ಪಬ್ಲಿಕಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆದಾಗ ನನಗೆ ಕಾನ್ಷಿಯಸ್ ಆಗಿ ಮಾಡಿದರೆ ಓಕೆ ಒಪ್ಕೊಳ್ಳೋಣ, ಸಮಥಿಂಗ್ ಇಸ್ ಗಾನ್ ಅಂತ ಹೇಳ್ಕೊಬೋದು ನಾನು. ಬಟ್ ಐ ವಾಸ್ ಇನ್ ಕಾನ್ಷಿಯಸ್ ಮೋಡ್ ಓನ್ಲಿ, ಬಟ್ ಇಟ್ ಟುಕ್ ಕಂಟ್ರೋಲ್ ಆನ್ ಇಟ್ಸ್ ಓನ್ ಇದು. ಅದು ನಾನು ಕ್ಲಿಯರಾಗೂ ನೋಡೋಕ್ಕಾಗಲಿಲ್ಲ. ಜಸ್ಟ್ ಅದೊಂದು ಥಿಕ್ ಪ್ರಿಸಮ್ ಹಾಕಿದ್ದಾರೆ, ಪ್ರಿಸಮ್ ಥರದ ಒಂದು ಗ್ಲಾಸ್. ಆ ಗ್ಲಾಸ್ ಮಧ್ಯದಲ್ಲಿ ಕೆಳಗಡೆ ಜಸ್ಟ್ ಅದ್ರ ಕ್ಲೋಸ್ ಬೈ ಹೋಗಲಿಲ್ಲ, ಕಂಟ್ರೋಲಿಗೆ ತಗೊಳ್ತು. ಅದಾದ ಒಂದು 10-15 ನಿಮಿಷ ಆಮೇಲೆ ಗೇರಿಂಗ್ ಬಂದು ಡೌನ್ ಆಯಿತು. ಸೊ ನಿಮ್ಗೆ ಗೊತ್ತಿದೆ ದೇವ್ರು ಬಂದವ್ರು ಹೇಗೆ ಇದು ಮಾಡಿ. ನೀವು ಅದೇ ಥರ ಮಾಡಿದ್ರಿ, ದೇವ್ರು ಬಂದವ್ರ ಥರ?
ಸಿ ಐ ಆಮ್ ಎನ್ ಎಜುಕೇಟೆಡ್ ಪರ್ಸನ್. ಏನು ಓದಿದ್ದೀರಾ ನೀವು? ನಾನು BSc ಮಾಡಿದ್ದೀನಿ, ಮತ್ತು ಮಲ್ಟಿಮೀಡಿಯಾ ಕೋರ್ಸ್ ಮಾಡಿದ್ದೀನಿ. ಐ ಆಮ್ ಎ ವೆಬ್ ಆ್ಯಂಡ್ ಗ್ರಾಫಿಕ್ ಡಿಸೈನರ್, ವೆಬ್ ಡಿಸೈನ್ ಡೆವಲಪ್ಮೆಂಟ್ ಮಾಡ್ತೀನಿ. ಆ ಪ್ರೊಫೆಷ್ನಲಿ 20 years ಜರ್ನಿ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಅದಾದಮೇಲೆ ಬಿಸ್ನೆಸ್ ನಾನು ಹೇಳ್ದಿರೋದು. ಸೊ ಈ ಸೈನ್ಸು ಇದೆಲ್ಲ ಓದಿರೋಳು ಇದನ್ನು ಇದೆಲ್ಲ ಅದನ್ನು ನನ್ನ ನಂಬಿಕೆ ಇರಲಿಲ್ಲ ಇದುವರೆಗೂ. ನಾನು ಅದರಲ್ಲಿ ಯಾವ ಥರ ಒಂದು ಅನುಭವವೂ ಇರಲಿಲ್ಲ. ಈ ಥರ ಸಡನ್ನಾಗಿ ಒಂದು ಅನುಭವಕ್ಕೆ ಬಂದಾಗ ಎಲ್ಲೋ ನಮಗೆ ಕ್ವಶನ್ ಮಾರ್ಕ್ಗಳು ಶುರುವಾಯಿತು. ಏನಿದು, ವಾಟ್ ಇಸ್ ದಿಸ್, ಈ ಥರ ಒಂದು ಸ್ಪಿರಿಚುವಲ್ ಇದು ಕಂಟ್ರೋಲ್ ತೊಗೊಳ್ತಲ್ಲ ಏನದು ಅಂತ. ಹೊರಗಡೆ ಬಂದಾಗ ನನಗೆ 2 ಹಸುಗಳು ಬಂದಿದ್ದು. ಎಲ್ಲ ಟ್ವಿನ್ನಲ್ಲೇ ಕಾಣುತ್ತೆ. ಸೊ ಆ್ಯಕ್ಚುಲಿ ಒಂದು ಪ್ರದಕ್ಷಿಣೆ ಬಂದಂಗೆ ಆಯಿತು. ಆ್ಯಕ್ಚುಲಿ ಅದು ಕ್ಲಾಕ್ ವೈಸ್ ಪ್ರದಕ್ಷಿಣೆ ಬಂದಂಗೆ. ಆ್ಯಕ್ಚುಲಾಗಿ ಅದು ನಾನು ಸ್ಟಡಿ ಮಾಡಿದಾಗ ರಾಜರುಗಳು ಆ್ಯಕ್ಚುಲಿ ಮೆರವಣಿಗೆ ಹೋಗಬೇಕಾದ್ರೆ ದೇವಿ ಒಂದು ಟೆಂಪಲ್ ಇದೆ, ಕ್ಲಾಕ್ ವೈಸೇ ಆ ದೇವಿ ಟೆಂಪಲ್ನಲ್ಲಿ ಹೋಗಿ ಅಲ್ಲಿಂದ ತೆಗಿತಾರೆ ಅಂತ ಓದಿರೋದು, ಒಂದು ರೆಫರ್ ಮಾಡಿದ್ದೆ ನಾನು ಆನ್ಲೈನಲ್ಲಿ. ಸೊ ನಾನು ಒಂದು ಕ್ಲಾಕ್ ವೈಸ್ ಬಂದಂಗೆ ಆಯಿತು. ಅಲ್ಲಿ ನಾನು ಅರ್ಚಕರ ಚಾಮುಂಡೇಶ್ವರಿ ಟೆಂಪಲಲ್ಲಿ ಕೇಳಿದ್ದು ಅರ್ಚಕರನ್ನು, ಅಲ್ಲಿ ಏನಾದರೂ ಶ್ರೀಚಕ್ರ ಉಂಟಾ ಅಂತ. ಅವ್ರು ಹೇಳಿದ್ರು ಇಲ್ಲಲ್ಲ, ಆ ಥರದ್ದೇನಿಲ್ಲ ಅಂತ. ಅವರಿಗೆ ಅರಿವಿಲ್ಲ, ಅವರಿಗೆ ಗೊತ್ತಿಲ್ಲ. ಬಟ್ ಆದರೆ ನನಗೆ ಅನುಭವ ಆಗಿದ್ದು ಯಾಕೆ, ಅದಾದಮೇಲೆ ನಾವು ಚಾಮುಂಡೇಶ್ವರಿ ಟೆಂಪಲ್ಗೂ ಹೋದ್ವಿ. ಅಲ್ಲಿ ಏನಾದರೂ ಅನುಭವ ಆಗ್ತದಂತನೂ ಟೆಸ್ಟ್ ಮಾಡಿದೆ. ಬಟ್ ಅಲ್ಲಿ ಏನಾಗಲಿಲ್ಲ ನನಗೆ. ಆದರೆ ಶ್ರೀಚಕ್ರಕ್ಕೆ ನನಗೆ ಯಾಕೆ ಕನೆಕ್ಟ್ ಆಯಿತು ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್. ಅಲ್ಲ, ಶ್ರೀಚಕ್ರ ಇಲ್ಲ ಅಂತ ಹೇಳಿದ್ರು ಅರ್ಚಕರು ಅಲ್ಲಿ ಮತ್ತು ಅಲ್ಲಿ ಇಲ್ವಾ? ಹಾಗಾದರೆ ಅಲ್ಲಿತ್ತು, ಬಟ್ ಅವರು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಅದ್ರ ಬಗ್ಗೆ ಗೊತ್ತಿದೆ ಅವರಿಗೆ. ಬಟ್ ಆದರೆ ಆರ್ಟಿಫ್ಯಾಕ್ಟ್ಸ್ ಇಡೋ ಒಂದು ಜಾಗದಲ್ಲಿ ಒಂದು ಶ್ರೀಚಕ್ರ, ದೊಡ್ಡದೊಂದು ಶ್ರೀಚಕ್ರ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಸೊ ಅದು ನಮಗೆ ಒಂದು ಕ್ವಶನ್ ಮಾರ್ಕ್ ಆಯಿತು. ಪ್ಲಸ್ ಅದೇ ಇದರಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಎಲ್ಲಿ? ಅರಮನೆ ಹೊರಗಡೆ ಒಂದು ದೇವಿ ದೇವಸ್ಥಾನಗಳಿದೆಯಲ್ಲ, ಅದರಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಆ ಲಕ್ಷ್ಮೀ ದೇವಸ್ಥಾನದಲ್ಲಿ ಮುಂದೆ ಹೋಗಿ ನಾನು ಸ್ವಲ್ಪ ಹೊತ್ತು ಕೂತಿದ್ದುಂಟು. ಸೊ ಎಲ್ಲೋ ಈ ಲಕ್ಷ್ಮೀಗೂ ಮತ್ತು ಈ ಶ್ರೀಚಕ್ರಕ್ಕೂ ಈ ಚಾಮುಂಡೇಶ್ವರಿ ಇದಕ್ಕೂ ಎಲ್ಲ ಲಿಂಕ್ ಇದೆ ಅನ್ನೋದು ಒಂದು ಆವಾಗಲೇ ಒಂದು ಸ್ವಲ್ಪ ನನಗೆ ಏನೋ ಸಮಥಿಂಗ್ ಇಸ್ ದೇರ್ ಅಂತ. ಲಕ್ಷ್ಮಿ ಕಡೆ ಒಲವು ಜಾಸ್ತಿ ಶುರುವಾಯಿತು. ಅಂದರೆ ನೀವು ಸಾಮಾನ್ಯ ಜನರು ನೀವು ನೋಡಿದ್ರೆ ಎಲ್ಲೋ ಒಂದು ಲಕ್ಷ್ಮೀ ದೇವಸ್ಥಾನ ನೋಡ್ತಾರೆ, ಏನೋ ಒಂದು ಸ್ಪಿರಿಚುವಲ್ ಪಾಸಿಟಿವ್ ಇದನ್ನು ನೋಡಿದ್ರೆ ಎಲ್ಲರೂ ಅದಕ್ಕೆ ಮುಗಿ ಬೀಳ್ತಾರೆ. ನನಗೆ ದುಡ್ಡು ಬೇಕು, ಐಶ್ವರ್ಯ ಬೇಕು, ಅಂತಸ್ತು ಬೇಕು, ಎಲ್ಲ ಬೇಕು, ಅದನ್ನು ಪದೇ ಮಾಡೋಕ್ಕೆ ಮುಗಿ ಬೀಳ್ತಾರೆ. ಅದೇ ರೀತಿ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಆಮಿಷ ತೋರಿಸೋದು, ಇದೊಂದು ಮಾಯ, ಈ ಪ್ರಪಂಚ ಒಂದು ಮಾಯ, ಆಮಿಷ ತೋರಿಸೋದು. ನಾನೆಲ್ಲೋ ಒಂದು ಆ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೋಸ್ಕರ ಅದರಿಂದ ಪಾಸಿಟಿವ್ ಇದನ್ನು ಹುಡುಕಿ ಹೊರಟಿದ್ದುಂಟು. ಬಟ್ ಅದನ್ನು ಎಲ್ಲ ಬ್ರೇಕ್ ಮಾಡಿ ಲಕ್ಷ್ಮಿ ಅಂದರೆ ದುಡ್ಡಿಗಲ್ಲ, ಬಟ್ ಆದರೆ ಕಂಪ್ಲೀಟಾಗಿ ಲಕ್ಷ್ಮೀ ಜರ್ನಿ ಬಂದು ಸ್ಪಿರಿಚುವಲ್ ಜರ್ನಿ, ಆತ್ಮಕ್ಕೆ ಮೋಕ್ಷ ಕೊಡಿಸುವ ಒಂದು ದೇವತೆ ಅನ್ನೋದು ಆಮೇಲೆ ಗೊತ್ತಾಗಿತ್ತು. ಸೊ ಇದರಲ್ಲಿ ನಾವು ಒಂದು ಫೋಟೋನಲ್ಲಿ ನೋಡಿದ್ರೆ ಲಕ್ಷ್ಮೀ, ಸರಸ್ವತಿ, ಚಾಮುಂಡೇಶ್ವರಿ ಈ 3 ತತ್ವಗಳು ಒಬ್ಬ ಮನುಷ್ಯನಲ್ಲಿ ಕುಂಡಲಿನಿ ಜಾಗೃತಿ ಆದಾಗ ಬರುತ್ತೆ. ಓಕೆ. ಸೊ ಬಂದಾಗ ಈ 3 ದೇವತೆಗಳ ಒಂದು ಅವೇಕ್ನಿಂಗೇ ನಮಗೆ ಅಲ್ಟಿಮೇಟ್ ಸೋರ್ಸ್ಗೆ ನಮಗೆ ಹೋಗೋಕ್ಕೆ ಒಂದು ಇದು ಸಿಗತ್ತೆ. ನಾವೇ ಹೋಗೋಕ್ಕಾಗಲ್ಲ, ಒಬ್ಬರು ಗುರುಗಳು ಬೇಕೇ ಬೇಕು. ಗುರುಗಳ ದರ್ಶನ ಗುರುಗಳ ಒಂದು ಗೈಡೆನ್ಸ್ ಇಲ್ದಲೆ ನಾವು ಟ್ರಾವೆಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರಾದರೂ ಈ ದಾರಿನಲ್ಲಿ ಕುಂಡಲಿನಿ ಜಾಗೃತಿ ಗುರು ಇಲ್ಲದೆ ಮಾಡಿದ್ದಲ್ಲಿ ತುಂಬ ಡೇಂಜರ್ ಇದೆ. ಅವರು ಬೇರೆ ಯಾವುದೋ ಒಂದು ಲೋಕಕ್ಕೆ ಸಿಗಾಕೊಳ್ಳೋ ಚಾನ್ಸಸ್ ಇದೆ. ಆಬ್ವಿಯಸ್ಲಿ ಎಲ್ಲವೂ ನಮ್ಮ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್ 2 ಇರುತ್ತೆ. ನಾವು ಫಸ್ಟು ಅವೇಕ್ನಿಂಗ್ ಆಗೋದು ಕಾನ್ಷಿಯಸ್ ಮೈಂಡ್ಗೆ, ನಾರ್ಮಲ್ ಮೈಂಡಿಂದ ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗ್ತೀವಿ. ಅದಾದಮೇಲೆ ಸೂಪರ್ ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗ್ತೀವಿ. ಸೊ ಸೂಪರ್ ಕಾನ್ಷಿಯಸ್ನೆಸ್ ಅಂತಂತಂದರೆ ಅಲ್ಟಿಮೇಟ್ ಡಿವೈನ್,
ಅಲ್ಟಿಮೇಟ್ ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಟ್ ಆಗ್ತೀವಿ. ಸೊ ಆಗ ಅದ್ರದ್ದು ಎನರ್ಜಿ, ಅದ್ರದ್ದು ನಮ್ಮ ಪರ್ಪಸ್ ಏನು ಅನ್ನೋದನ್ನ ರಿವೀಲ್ ಮಾಡ್ತಾ ಹೋಗುತ್ತೆ, ಅದ್ರ ಕಡೆ ನಮ್ಮನ್ನು ಪುಷ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಈಗ ಯಾವ ಹಂತದಲ್ಲಿದ್ದೀರಾ, ಎಲ್ಲಿದ್ದೀರಾ ನೀವು? ಈಗ ಮಧ್ಯಮದ ಚಕ್ರ ಆ್ಯಕ್ಟಿವೇಟ್ ಆಗಿದೆ. ನನಗೆ ಬಂದು ಅದರಲ್ಲಿ ಕಣ್ಣುಗಳು ಓಪನ್ ಆಗುತ್ತೆ. ಒಂದೊಂದು ದೇವತಾಗೂ ಒಂದೊಂದು ಕಣ್ಣುಗಳು ಓಪನ್ ಆಗುತ್ತೆ. ಇವಾಗ ನಿಮಗೆ ಅವತಾರ ಅಂತಂದರೆ ನಿಮ್ಮ ಒಂದು ಪರಿಕಲ್ಪನೆ, ಅವತಾರ ಅಂದರೆ ಏನು? ಈಗ ನಾವು ಅವತಾರ ಕೇಳಿ ವಿಷ್ಣುವಿನ 9 ಅವತಾರಗಳು ಅಂತ ಹೇಳಿ ಅಲ್ವಾ? ಸೊ ಏನು ಹೇಳಿ, ಈಗ ರಾಮನ ಒಂದು ಅವತಾರ, ಕೃಷ್ಣನ ಅವತಾರ, ಪರಶುರಾಮನ ಅವತಾರ, ಅದಕ್ಕಿಂತ ಮುಂಚೆ ವಾಮನ ಅವತಾರ ಅಲ್ವಾ? ಸೊ ಕೂರ್ಮ ಅವತಾರ, ಇದೆಲ್ಲ ನಾವು ಕೇಳಿದ್ದೀವಿ. ಇದನ್ನು ಸೈಂಟಿಫಿಕ್ಕಾಗಿ ಅನಲೈಸ್ ಮಾಡೋರು ಇದ್ದಾರೆ. ಮನುಷ್ಯ ಯಾವ ಹಂತದಲ್ಲಿದ್ದ, ಓಕೆ, ಮುಂಚೆ ಆತ ಹೇಗಿದ್ದ, ಆಮೇಲೆ ಮೃಗನ ಥರ ಇದ್ದ, ಅರ್ಧ ಮೃಗ ಮತ್ತು ಅರ್ಧ ಮೃಗ ಅರ್ಧ ಮಾನವನ ಥರ ಇದ್ದ, ಆಮೇಲೆ ಮಾನವನಾದ ಆದರೆ ಆತನಿಗೆ ಇನ್ನೂ ಒಂದಷ್ಟು ಕ್ವಾಲಿಟಿಗಳು ಬಂದಿರಲಿಲ್ಲ. ಆಮೇಲೆ ಅವನು ರಾಮ ಆದ, ಆಮೇಲೆ ಮತ್ತೆ ಅವನು ಕೃಷ್ಣ ಆದ. ಸೊ ಆ ಥರ ಕೇಳಿದ್ದೀವಿ. ಆಮೇಲೆ ಬುದ್ಧನೂ ಕೂಡ ಕೆಲವರು 10ನೇ ಅವತಾರ ಅಂತಾರೆ. ನನಗದು ಗೊತ್ತಿಲ್ಲ. ಇಲ್ಲ, 10ನೇ ಅವತಾರ ಅಲ್ಲ, 9ನೇ ಅವತಾರನೂ ಏನೋ ಬರ್ತಾರೆ. 10ನೇ ಅವತಾರನೇ ಕಲ್ಕಿ ಅವತಾರ ಅಂತ ಹೇಳ್ತಾರೆ. ಅವತಾರ, ಓಕೆ. ಅವತಾರ ಅಂದರೆ ನನಗೆ ನನ್ನ ಒಂದು ಅರಿವಿಗೆ ಬಂದಿರೋದು, ಒಬ್ಬ ಮನುಷ್ಯನಲ್ಲಿ ಅಷ್ಟೂ ದೇವತಾ ಗುಣಗಳು, ಅಷ್ಟೂ ದೇವತೆಗಳು, ಪ್ರಪಂಚದಲ್ಲಿರುವ ಅಷ್ಟೂ ಲಿವಿಂಗ್ ಒಬ್ಬನ ದೇಹದಲ್ಲೇ ಹೋಗಿ ನೆಲೆಸ್ತಾರೆ. ಹೌದು, ಅದು ಇರೋದಿಲ್ಲ. ಇವಾಗ ಒಂದು ನಾರ್ಮಲ್ ದೇವರ ವಿಗ್ರಹಕ್ಕೂ ಅದಕ್ಕೆ ಜೀವ ಕಳೆ ಕೊಡೋದಕ್ಕೂ ಡಿಫ್ರೆನ್ಸ್ ಬರುತ್ತೆ. ಜೀವ ಕಳೆ ಕೊಡೋದಂದರೆ ಏನು? ನೀವು ಇವಾಗ ಸುಮಾರು ಪೂಜೆ ಪುನಸ್ಕಾರಗಳು ನೋಡಿರ್ಬೋದು. ಒಂದು ವಿಗ್ರಹ ಕೆತ್ತನೆ ಮಾಡ್ತಾರೆ. ಕೆತ್ತನೆ ಮಾಡಾದ್ಮೇಲೆ ಅದಕ್ಕೆ ಕೆಲವೊಂದು ಪ್ರೊಸೀಜರ್ ಮೂಲಕ ಅದಕ್ಕೆ ಶಾಂತಿ ಹೋಮ ಮಾಡ್ತಾರೆ. ಆಮೇಲೆ ಅದಕ್ಕೆ ಜೀವ ಕೊಡ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು? ಆ್ಯಕ್ಚುಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಆ್ಯಕ್ಚುಲಿ ಕಣ್ಣು ಬರುತ್ತೆ. 2 ಕಣ್ಣುಗಳು ಓಪನ್ ಆಗುತ್ತೆ, 3 ಕಣ್ಣುಗಳು ಓಪನ್ ಆಗುತ್ತೆ. ಆ್ಯಕ್ಚುಲಿ 3 ಕಣ್ಣು ಓಪನ್ ಆದಾಗ ಅದು ಒಂದು ನಿಜವಾದ ರಿಯಲ್ ಎಂಟಿಟಿಯಾಗಿ ವರ್ಕ್ ಮಾಡುತ್ತೆ, ಡಿವೈನ್ ಎಂಟಿಟಿಯಾಗಿ. ಅದು ಎಲ್ಲರಿಗೂ ಅದರ ಒಂದು ಇರುವಿಕೆಯನ್ನು ತೋರಿಸಲ್ಲ. ಯಾರು ಅದಕ್ಕೆ ಯೋಗ್ಯವಾಗಿರ್ತಾರೋ, ಯಾರು ಅದಕ್ಕೆ ಕನೆಕ್ಟ್ ಆಗ್ತಾರೋ, ಯಾರು ಅದನ್ನು ಚೋಸನ್ ಮಾಡಿರ್ತಾರೋ ಆ ವ್ಯಕ್ತಿಗಳನ್ನ ಮಾತ್ರ ಆ ಜರ್ನಿನಲ್ಲಿ ಮುಂದುವರಿತಾರೆ. ಸೊ ಇಲ್ಲಿ ಅವತಾರ ಅಂತ ಬಂದಾಗ ಇದೆ ಮೇಯ್ನಾಗಿ ಒಬ್ಬ ನಾರ್ಮಲ್ ಮನುಷ್ಯನಲ್ಲಿ ನೀವು ನೋಡ್ಬೋದು. ಫಸ್ಟು ಅವತಾರ ಪುರುಷ ವಿಷ್ಣುವನ್ನ ಬಂದು ಯಾವಾಗಲೂ ಮತ್ಸ್ಯಕ್ಕೆ ಅಂದರೆ ಮೀನಿಗೆ ಕನೆಕ್ಟ್ ಮಾಡ್ತಾರೆ. ಅದು ಯಾಕೆ ಅಂತಂದರೆ ಮೀನು ಬಂದು ನೀವು ನೋಡಿದ್ರೆ ಎಷ್ಟೋ ಬರಗಾಲ ಬರುತ್ತೆ. ಬರಗಾಲ ಬಂದರೆ ಆ ಮೀನು ಬಂದು ಒಣಗೋಗುತ್ತೆ. ಬಟ್ ಆದರೂ ನೀರು ಬಂದ ತಕ್ಷಣ, ಅದು ನೀರು ಸಿಕ್ಕಿದ ತಕ್ಷಣ ಮತ್ತೆ ಜೀವವಾಗುತ್ತೆ. ಸೊ ನಿಮಗೆ ಆ ಜರ್ನಿ, ಆ ನೀರಿನ ಒಳಗಡೆ ಇರೋ ಮತ್ಸ್ಯ ಬಂದು ಡಿವೈನ್ ಅಲ್ಟಿಮೇಟ್ ಸೋರ್ಸ್ಗೆ ಟ್ರಾವೆಲ್ ಮಾಡುತ್ತೆ. ಇವಾಗ ನಮ್ಮ ಹ್ಯೂಮನ್ ಬಾಡಿನಲ್ಲೂ ಹಳೆ ಋಷಿಗಳ ಮುನಿಗಳಲ್ಲಿ ನೀವು ನೋಡಿದ್ರೆ ಅವರ ಬಾಡಿ ಫುಲ್ಲು ಡಿವೈನ್ ಬೀಯಿಂಗ್ಗಳು ಹೋಗಿ ಸೇರ್ತಾರೆ. ಕಂಪ್ಲೀಟ್ ದೇಹ ಬಂದು ಎಲ್ಲ ಥರದ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲ ಥರದ ಜೀವಿಗಳು ಅವ್ರ ದೇಹದಲ್ಲಿ ನೆಲೆ ನಿಲ್ತಾರೆ. ನಮ್ಮ ದೇಹ ಬಂದು 2 ಭಾಗವಾಗಿ ವಿಂಗಡಣೆ ಆಗುತ್ತೆ. ಆ್ಯಕ್ಚುಲಿ 3 ಭಾಗವಾಗಿ. ಒಂದು ನಮ್ಮ ನಾಭಿಯಿಂದ ಕೆಳಗಡೆ ಕಾಲು ಕೆಳಗಡೆ ಒಂದು ತತ್ವ ಆದರೆ ಅದು ಪಾತಾಳ ಲೋಕ ತತ್ವ ಆದರೆ, ನಾಭಿಯಿಂದ ಮೇಲಕ್ಕೆ ಬಂದು ಒಂದು ತತ್ವ ಆಗುತ್ತೆ. ಆಮೇಲೆ ಇಲ್ಲಿಂದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ಅದು ಒಂದು ತತ್ವ. ಒಟ್ಟು 3 ತತ್ವ ಬರುತ್ತೆ. ಇದು ಹ್ಯೂಮನ್ ಬಾಡಿ ಬಂದು ಮಧ್ಯದಲ್ಲಿ ಬರುತ್ತೆ, ಭೂಮಿ.
ಅವತಾರ ಅಂತಂದರೆ ಭೂಮಿ ಮೇಲೆ ಏನು ಫಾರ್ಮ್ ತಗೊಳ್ತಾರೆ ಅದಕ್ಕೆ ಅವತಾರ ಅಂತ ಹೇಳ್ತಾರೆ. ಸೊ ಈ ಅವತಾರ ಅನ್ನೋದೇ ಆ್ಯಕ್ಚುಲಿ ಬಂದು ಡಿವೈನ್ ಬೀಯಿಂಗ್ಗಳು ಬಂದು ಸೇರ್ತಾರೆ. ಅಲ್ಟಿಮೇಟ್ ಡಿವೈನ್ ಬೀಯಿಂಗ್ ಯಾರು? ಶ್ರೀಲಲಿತಾ ಅಂದರೆ ಚಾಮುಂಡೇಶ್ವರಿ ನೀವು ಬಾಡಿ ನೋಡಿದ್ರೆ ಕಂಪ್ಲೀಟ್ ಬಾಡಿ ಫುಲ್ಲು ದೇವತೆಗಳು. ಆ್ಯಕ್ಚುಲಿ ಮೇಲೆಲ್ಲ ದೇವತೆಗಳು ನೆಲೆಸ್ತಾರೆ. ಆಮೇಲೆ ನಮ್ಮ ಪಾದಗಳ 2 ಪಾದಗಳಲ್ಲಿ ಅನಿಮಲ್ ಎಂಟಿಟೀಸ್ ಬದುಕ್ತಾನೆ. ಸೊ ಇದು ಒಂದು ಜರ್ನಿ. ಒಬ್ಬ ಅವತಾರ ಬಂದು ಆ ಎಲ್ಲ ಒಂದು ಜೀವಿಗಳ ಒಂದು ಸ್ಪೀಸೀಸ್ನ ತಗೊಂಡು ಇನ್ನೊಂದು ಲೋಕನ ಸೃಷ್ಟಿ ಮಾಡೋದಕ್ಕೆ ಆಗೋ ಒಂದು ಜರ್ನಿನೇ ಅವತಾರ ಅಂತ ಹೇಳ್ತಾರೆ. ಎಸ್, ಅದೇ ಲಾಜಿಕಲ್ ಮೈಂಡಿಗೆಲ್ಲ ಕಂಪ್ಲೀಟ್ ಅರ್ಥ ಆಗಲ್ಲ. ಅರ್ಥ ಆದರೂ ಅಂದರೆ ಅದು ಮತ್ತೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಓಕೆ, ಬಟ್ ಸ್ಟಿಲ್ ಏನೋ ಒಂದಿದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನನಗೆ, ಏನೋ ಇರ್ಬೋದಾ ಅಂಥೇಳಿ ಒಂದು ಯೋಚನೆ ಅಷ್ಟೇ. ಬಟ್ ಈಗ ನಾನು ಈ ಕುಂಡಲಿನಿ ಜಾಗೃತಿ ಅಂತ ಹೇಳಿದ್ರಲ್ಲ ನೀವು, ಆ ಒಂದು ಪ್ರೊಸೆಸ್ ಕೂಡ ಶುರು ಆಗಿದೆ ನಿಮ್ಮ ಹತ್ರ? ಅದು ಸ್ಟಾರ್ಟ್ ಆಗಿದೆ. ಕುಂಡಲಿನಿ ಎನರ್ಜಿ ಅಂದರೆ ಯೂಶಲಿ ಬೇರೆಯವ್ರು ಎಲ್ಲ ನೀವು ವಿಡಿಯೋಗಳನ್ನ ನೋಡಿದ್ರೆ ಇದನ್ನು ಮಾತ್ರ ತೋರಿಸ್ತಾರೆ, ಯಾವುದು ಮಧ್ಯಮ ಭಾಗದ ಮಾತ್ರ ತೋರಿಸ್ತಾರೆ. ಮೂಲಾಧಾರದಿಂದ ಚಕ್ರ ಆಕ್ಟಿವೇಟ್ ಆಗೋದು, ಸಹಸ್ರಾರ ಕನೆಕ್ಟ್ ಆಗೋದು ಮಾತ್ರ ತೋರಿಸ್ತಾರೆ. ಬಟ್ ಆದರೆ ತ್ರಿಪುರ ರಹಸ್ಯದಲ್ಲಿ ನಿಮಗೆ 3 ತತ್ವ ಬರುತ್ತೆ. ಒಂದು ಸರ್ಪ, ಬ್ಲ್ಯಾಕ್ ಸರ್ಪ, ಆಮೇಲೆ ವೈಟ್ ಸರ್ಪ. ಈ 2 ಬಂದು ಫಸ್ಟು ಟ್ವಿನ್ನಿಂಗಲ್ಲಿ ಜರ್ನಿ ಮಾಡುತ್ತವೆ. ಅಂದರೆ ಒಂದು ಬ್ಲ್ಯಾಕ್ ಎನರ್ಜಿನ ಎಮಿಟ್ ಮಾಡಿದ್ರೆ ಇನ್ನೊಂದು ವೈಟ್ ಎನರ್ಜಿ. ಅಂದರೆ ನೀವು ನೋಡಿದ್ರೆ ಇನ್ಫಿನಿಟಿ ಸಿಂಬಲ್ ನೋಡಿದ್ದೀರಾ? ಇನ್ಫಿನಿಟಿ ಸಿಂಬಲ್ ನೋಡಿ ಒಂದು ಸ್ನೇಕ್ ಹೆಡ್ ಬರುತ್ತೆ, 5 ಹೆಡೆ ನಾಗರ. ಸೊ ಆ ಇನ್ಫಿನಿಟಿ ಬಂದು ಇಟ್ಸ್ ಅ ಟೈಮ್ ಟ್ರಾವೆಲಿಂಗ್. ಪಾಸ್ಟ್, ಫ್ಯೂಚರ್ and the symbol representation of head is the present life, present tense. ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಉಂಟು, ಫ್ಯೂಚರ್ ಟ್ರಾವೆಲ್ಲು ಉಂಟು. ಫ್ಯೂಚರ್ ಟ್ರಾವೆಲ್ ಹೇಗೆ ಅನಿಸುತ್ತೆ ಅಂತಂದರೆ ನಿಮಗೆ ಎಲ್ಲ ರಿವೀಲ್ ಆಗ್ತಾ ಹೋಗುತ್ತೆ. ನಾನು ಇದು ಮಾಡಿದ್ದೀನಿ ಆಲ್ರೆಡಿ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈ ಜರ್ನಿ ಇದು ನಿಮಗೆ ಗೊತ್ತಿದೆ, ಎಲ್ಲ ರಿವೀಲ್ ಆಗ್ತಾ ಇರುತ್ತೆ. ಹಾಗೆ ಪಿಕ್ಚರ್ ಓಡ್ದಂಗೆ ಓಡ್ತಾ ಇರ್ತಾರೆ ನಿಮ್ಮ ಕಣ್ಣು ಮುಂದೆ. ಓಕೆ, ಇದಕ್ಕೆ ಇದು ಆನ್ಸರ್ ಅಂತ ನೀವು ಬರೀತೀರಾ. ಓಕೆ, ಇವಾಗ ನಾನು ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಅದೇ ರೀತಿ ಸೊ ಏನೋ ಒಂದು ನೋಡ್ತೀರಾ, ಏನೋ ಒಂದು ಸೈನ್ ಸಿಗುತ್ತೆ, ಅದನ್ನು ಸೈನ್ ಹಿಡ್ಕೊಂಡು ಓಕೆ ಇದು ಅಂತ ಕನೆಕ್ಟ್ ಮಾಡ್ತಾ ನಿಮ್ಮ ಜರ್ನಿನ ಮುಂದುವರಿಸ್ತೀರ. ಅದು ಫ್ಯೂಚರ್. ಪಾಸ್ಟ್ ಅಂತಂದರೆ ನಿಮ್ಮ ಎಷ್ಟು ಲೈಫ್ ಟೈಮ್ ನೀವು ಬದುಕಿ ಇದ್ರಿ, ಎಷ್ಟು ಲೈಫ್ ಟೈಮ್ ನೀವು ಪಾಸ್ ಮಾಡಿ ಬಂದಿದ್ದೀರಾ. ಆ ಪಾಸ್ ಮಾಡಿ ಬಂದಿರೋದ್ರಲ್ಲಿ ಒಂದೊಂದು ಲೈಫಲ್ಲೂ ನೀವು ಏನೇನಾಗಿದ್ರಿ ಎಲ್ಲ ತೆರೆಯಾಗಿ ಓಪನ್ ಆಗುತ್ತೆ. ಓಪನ್ ಆಗ್ತಾ ಏನಾಗುತ್ತೆ, ನಿಮಗೆ ಹಳೇದೆಲ್ಲ ಜ್ಞಾಪಕ ಬರೋಕ್ಕೆ ಶುರು ಹಚ್ಕೊಳುತ್ತೆ. ಹಳೇದೆಲ್ಲ ಜ್ಞಾಪಕ ಬಂದ ಏನಾಗುತ್ತೆ, ನಿಮಗೆ ಎಲ್ಲೋ ನಿಮ್ಮ ಒಂದು ಐಡೆಂಟಿಟಿ ಲೂಸ್ ಮಾಡ್ತಾ ಹೋಗ್ತೀರ. ಬಟ್ ಆದರೆ ಗುರು ಇಲ್ಲ ಅಂದರೆ ಮನುಷ್ಯ ಕಳೆದೋಗ್ತಾನೆ. ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡ್ತಾರಲ್ಲ, ಆ ಮಾಡಿದಾಗ ಎಲ್ಲೋ ಅವರು ಬೇರೆ ಲೋಕಕ್ಕೆ, ಬೇರೆ ಪಾಸ್ಟ್ ಲೈಫ್ಗೆ ಕನೆಕ್ಟ್ ಆಗಿಬಿಟ್ರೆ ಅವ್ರ ಮನುಷ್ಯ ಆ ಪಾಸ್ಟ್ ಲೈಫನ್ನ ಹುಡ್ಕೊಂಡು ಹೊರಟ್ಬಿಡ್ತಾರೆ. ಸೊ ಅದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಒಬ್ಬ ಗುರು ಬೇಕೇ ಬೇಕು. ಗುರು ಅಂದರೆ ಯಾರು? ಸ್ಪಿರಿಚುವಲ್ ಗುರು ಆಗಿರಬೇಕು. ಅವರಿಗೆ 3ನೇ ಕಣ್ಣು ಓಪನ್ ಆಗಿರಬೇಕು. ಅವರಿಗೆ ಓಪನ್ ಆಗಿದರೆ ಮಾತ್ರ, ಅವರು ನೇಚರಿಗೆ ಕನೆಕ್ಟ್ ಆಗಿದರೆ ಮಾತ್ರ ಬೇರೆಯವ್ರಿಗೆ ದೀಕ್ಷೆ ಕೊಡುವ ಅವರಿಗೆ ಒಂದು ಪವರ್ ಇರುತ್ತೆ. ಇವಾಗ ನನಗೆ ಫಿಸಿಕಲ್ಲಾಗಿ ಕನೆಕ್ಟ್ ಆಗಿರೋರು ಒಬ್ಬರೇ ಗುರುಗಳು. ಅವ್ರ ಹೆಸರು ನನಗೆ ಹೇಳ್ತೇನೆ. ಒಟ್ಟು 5 ಗುರುಗಳು ಈ ಜರ್ನಿನಲ್ಲಿ. ಸ್ವಾಮಿ ಗೋವಿಂದ ದೇವ್ ಗಿರಿ ಅಂತ ಹೇಳಿ, ಇವರು ಬಂದು ಆ್ಯಕ್ಚುಲಿ ರಾಮ ಮಂದಿರದಲ್ಲಿ ಟ್ರೆಜರರ್ ಆಗಿದ್ದಾರೆ. ಸೊ ಸುಮಾರು ಸನಾತನ ಧರ್ಮದಲ್ಲಿ ಅವರ ಕೊಡುಗೆ ತುಂಬ ಇದೆ.
ಸೊ ಇವರಿಂದ ನನಗೆ ಆಕಸ್ಮಿಕವಾಗಿ ಒಂದು ಮಂತ್ರದೀಕ್ಷೆ ಸಿಕ್ಕಿದ್ದು ಉಂಟು. ಸೊ ಇದಾದ ಮೇಲೆ ಈ 2 ಗುರುಗಳಲ್ಲದಲ್ಲೇ ಇನ್ನೊಬ್ಬರು ಗುರುಗಳು ಬಂದು ನಮಗೆ ಶುಕ್ರಾನ್ ಗುರೂಜಿ ಅಂತ ಇದ್ದಾರೆ. ಇವರು ಪಂಜಾಬ್ ಕಡೆ ಇದ್ದವರು. ನಾನು ದುಬೈಯಲ್ಲಿದ್ದಾಗ ಮತ್ತು ಆಫ್ರಿಕಾಗೆ ನಾನು ಒಂದು ಸರಿ ವಿಸಿಟ್ ಕೊಟ್ಟಿರುವಾಗ ಅಲ್ಲಿ ಈ ಗುರುಗಳಿಗೆ ಕನೆಕ್ಟ್ ಆಗಿದ್ದುಂಟು. ಇವರು ನನಗೆ ಈ ಥ್ರೋಟ್ ಚಕ್ರನ ಓಪನ್ ಮಾಡಿಕೊಟ್ಟಿದ್ದವರು. ಈ ಚಕ್ರ ಇದು ಮೇಜರ್ ಚಕ್ರ. ಈ ಚಕ್ರನ ಓಪನ್ ಮಾಡಿಕೊಟ್ಟಾಗೆ ಈ ಗುರುಗಳು ಇವರಿಬ್ಬರು ಇದ್ದಾರೆ ನೀವು ಹೇಳಿದ್ದು ಅವರೆಲ್ಲ ಇದ್ದಾರೆ ಫಿಸಿಕಲ್ ಆಗಿ? ಇಲ್ಲ ಇವ್ರು ಯಾರು ಫಿಸಿಕಲ್ ಇಲ್ಲ, ಇರೋರು ಒಬ್ಬರೇ ಫಿಸಿಕಲ್ ಆಗಿ, ಅವ್ರು ರಾಮ ಮಂದಿರ ಅವ್ರು ಮಾತ್ರ. ಇವರು ಶುಕ್ರಾನ ಗುರೂಜಿಯವರು ಅವರು ಶಿವತತ್ವದಲ್ಲಿ ಇದ್ದರು ಅಂತ ಹೇಳಿ ಅವ್ರದ್ದು 1-2 ಸತ್ಸಂಗನ ಅಟೆಂಡ್ ಮಾಡಿದ್ದೀನಿ. ಅವರು ಏನು ನನಗೆ ವಿದ್ಯೆ ಕೊಡಬೇಕಾಯಿತು, ದಾರಿ ತೋರಿಸ್ಬೇಕಾಯ್ತು, ಅದು ತೋರಿಸಿದ್ರು. ಥ್ರೋಟ್ ಚಕ್ರ ಓಪನ್ ಮಾಡಿಕೊಟ್ರು. ಅದಾದಮೇಲೆ ಇನ್ನೊಬ್ಬರು ಗುರು ಬಂದು ಲಾಫಿಂಗ್ ಬುದ್ಧನೂ ಬಂದು ಆ್ಯಕ್ಚುಲಿ ಈಸ್ ಅ ಸ್ಪಿರಿಚುವಲ್ ಮಾಸ್ಟರ್. ನಾವು ಅಂದ್ಕೊಳ್ತೀವಿ ಅವರು ಸುಮ್ಮನೆ ನಮ್ಮ ಕುಬೇರನಿಗೆ ಕನೆಕ್ಟ್ ಮಾಡ್ತಾರೆ ಅದನ್ನು. ಸೊ ಆ್ಯಕ್ಚುಲಿ ಲಾಫಿಂಗ್ ಬುದ್ಧ ಏನಕ್ಕೆ ಅಂತಂತಂದರೆ ಎಲ್ಲ ನಿಮಗೆ ಏನು ನೇಚರಲ್ಲಿ ನಡೀತಾ ಇರುತ್ತೆ ಎಲ್ಲ ನಿಮಗೆ ಕಾಣ್ತಾ ಇರುತ್ತೆ, ರಿಯಾಲಿಟಿ ಗೊತ್ತಾಗ್ತಾ ಇರುತ್ತೆ. ಅಂದರೆ ಎಲ್ಲ ಜನಗಳು ಒಂಥರ ಪೊಪ್ಪೆಡ್ತಾರೆ. ಇವಾಗ ನಾವು ಅವ್ರು ಏನೋ ಒಂದು ಮಾತಾಡ್ತಾರೆ, ಅದು ನನ್ನ ಒಂದು ಥಾಟ್ ಪ್ರೊಸೆಸ್ಗೆ ಅವ್ರು ಏನೋ ಕನೆಕ್ಷನ್ ಇರುತ್ತೆ. ಅವ್ರೇನೋ ಬಂದು ಮೆಸೇಜ್ ಕೊಡ್ತಾ ಇರ್ತಾರೆ, ಅವ್ರೇನೋ ಒಂದು ಮಾಡ್ತಾ ಇರ್ತಾರೆ. ಎಲ್ಲ ನನ್ನ ಥಾಟ್ಗೆ ಎಲ್ಲ ರಿಯಾಕ್ಷನ್ಸ್ ಮುಂದಗಡೆನೇ ನಿಮಗೆ ನಡೀತಾ ಇರಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀರ. ಇದಕ್ಕೆ ಹೇಳ್ತಾರೆ ಬ್ರಹ್ಮತ್ವ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ಆ ಒಂದು ಹೈಯೆಸ್ಟ್ ಸ್ಟೇಟ್ ಆಫ್ ಮೈಂಡ್ಗೆ ಹೋದಾಗ ಅವನಿಗೆ ಜಸ್ಟ್ ಎಲ್ಲ ನಡೀತಾ ಇರೋದು ಮಾಯೆ. ಸುಮ್ಮನೆ ನೀವು ಕೂತ್ಕೊಂಡು ನೋಡ್ತಾ ಇದ್ದೀರ, ಎಲ್ಲದಕ್ಕೂ ನಗೋಂಗೆ ಆಗತ್ತೆ. ಸೊ ಅದಕ್ಕೆ ಲಾಫಿಂಗ್ ಬುದ್ಧ ಅನ್ನೋರು ಗುರುಗಳಾಗಿ ಬರ್ತಾರೆ. ಸೊ ಗುರುಗಳ ಬಗ್ಗೆ ಇನ್ನೊಂದಷ್ಟು ಪ್ರಶ್ನೆ. ಒಬ್ಬೊಬ್ರಿಗೂ ಒಂದೊಂದು ಸ್ಕಿಲ್ ಇರುತ್ತೆ. ಇವಾಗ ನೀವು ಒಂದು ಸಾಧನೆ ಮಾಡಿರ್ತೀರ, ಇನ್ನೊಬ್ಬರು ಒಂದು ಸಾಧನೆ ಮಾಡಿರ್ತಾರೆ. ಇವಾಗ ಅಷ್ಟೂ ಜನ ಆ ಸಾಧನೆಗಳನ್ನ ಒಬ್ಬರಿಗೆ ಒಂದು ಆತ್ಮಕ್ಕೆ ದಾರಿ ಎರಿತಾರೆ ಅಂದರೆ ಏನೋ ಒಂದು ಪರ್ಪಸ್ ಇರ್ಬೋದು. ಪರ್ಪಸ್ ಇಲ್ದರೆ ಏನು ಒಂದು ಉಳ್ಗಡ್ಡಿನೂ ಅಲ್ಲಾಡಲ್ಲ. ಅದು ಮಾತ್ರ ನನಗೆ ಗೊತ್ತಾಗಿದೆ. ಸೊ ಇವಾಗೇನೋ ಒಂದು ನನ್ನ ವಸ್ತು ಇವಾಗ ನಾನು ಇಲ್ಲಿ ಬಂದೆ ಪ್ರೆಸೆನ್ಸಲ್ಲಿ, ನಾನೇನೋ ಒಂದು ಕಡೆ ಹೋದಾಗ ಪ್ರತಿಯೊಂದು ವಸ್ತುಗಳದ್ದು ನಾನು ಮಾತಾಡ್ತೀನಿ. ಇವಾಗ ಇಲ್ಲಿ ಬಂದೆ ನಾನು, ನನ್ನ ಜರ್ನಿ ಬಂದು ಕೃಷ್ಣನ ಕಡೆ ಇದೆ, ಕೃಷ್ಣ ಇದ್ದಾರೆ, ಇನ್ನೊಂದು ಆಬ್ಸೆನ್ಸ್ ಇದ್ದಾರೆ ಎನರ್ಜಿ, ಆ ಎನರ್ಜಿನೂ ಇದೆ. ಸೊ ಆಬ್ಸೆನ್ಸ್ ಇದೆ ಅಂದರೆ ಒಂದು ಮ್ಯಾಸ್ಕ್ಯುಲಿನ್ ಒಂದು ಫ್ಯಾಮಿನೈನ್ ಅನ್ನೋ ಒಂದು ಎನರ್ಜಿನಲ್ಲಿ ಒಂದು ಮ್ಯಾಸ್ಕ್ಯುಲಿನ್ ಎನರ್ಜಿ ಇದ್ದರೆ ಒಂದು ಫ್ಯಾಮಿನೈನ್ ಎನರ್ಜಿ ಮಿಸ್ ಇರುತ್ತೆ. ಸೊ ಅದು ಪ್ರೆಸೆನ್ಸ್ ತೋರಿಸ್ತಾ ಇದೆ. ಸೊ ನನಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ನಾನಿದ್ದೀನಿ ಈ ಜರ್ನಿನಲ್ಲಿ. ಎಲ್ಲೋ ಒಂದು ಕಡೆ ಒಂದು ನಾರ್ಮಲ್ ಹ್ಯೂಮನ್ ಒಂದು ಗ್ರೂಪಲ್ಲಿ ಒಂದು ಸಪ್ರೇಟಾಗಿ ಆಗಿಬಿಡ್ತೀವಿ ನಾವು. ಇವಾಗ ನಮಗೆ ಕಣ್ಣಿಗೆ ಕಾಣೋ ಸತ್ಯತೆಗಳೇ ಬೇರೆ, ಕಿವಿ ಕೇಳುವ ಸತ್ಯತೆಗಳೇ ಬೇರೆ ಆಗಿಬಿಡುತ್ತೆ. ಎಲ್ಲೋ ನಮಗೆ ನಾವು ಬೇರೆಯವ್ರ ಜನಕ್ಕಿಂತ ವಿಭಿನ್ನವಾಗಿದ್ದೀವಿ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ವೇನೋ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಆವಾಗ ನಿಮಗೆ ಡಿವೈನ್ ಎಂಟಿಟಿಗಳಲ್ಲಿ ಗುರುಗಳಾಗಲಿ ನಾವಿದ್ದೀವಿ ಅಂತ ಅವ್ರ ಪ್ರೆಸೆನ್ಸ್ನ ತೋರಿಸ್ತಾ ಇರ್ತಾರೆ. ಸೊ ನಾನು ನಿಮಗೆ ಹೇಳಿಲ್ಲ ಈ ವಿಗ್ರಹಗಳಿರ್ತಾರೆ, ನಿಮಗೆ ಗೊತ್ತಿಲ್ಲದೆ ನೀವು ಇಟ್ಟಿದ್ದೀರಿ, ಅದು ಯಾರೋ ಕೊಟ್ಟದ್ದು ನಾನು ಅಲ್ಲಿ ಇಟ್ಟಿದ್ದೀನಿ. ಸೊ ಹಾಗೆ ಕನೆಕ್ಟ್ ಆಗುತ್ತೆ, ಅದು ಕನೆಕ್ಟ್ ಆಗುತ್ತೆ. ಇವಾಗ ನಾನು ಇಲ್ಲಿ ಬಂದಾಗ ನಾನು ನೋಟಿಸ್ ಮಾಡಿದ್ದು ನಿಮ್ಮ ಆಫೀಸಲ್ಲಿ ವಾಸ್ತು ಅಂತ ಇಟ್ಟಿರೋದು ನೀವು ಜಾಸ್ತಿ ಇದನ್ನು ಯಾವುದು ಕೂರ್ಮ ಅಂದರೆ ಆಮೆಯನ್ನು ಬಹಳಷ್ಟು ಕಡೆ ಇಟ್ಟಿದ್ದೀರಾ. ಅದು ಆ್ಯಕ್ಚುಲಿ ಈಗ ನಾನು ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ನನಗೆ ಅಂದರೆ ನಾನು ಅದನ್ನು ಡೆಲಿಬರಾಗಿ ಇಟ್ಟಿದ್ದಲ್ಲ, ಅದು ಯಾರೋ ಕೊಟ್ಟರು ಇಟ್ಟಿದ್ದಷ್ಟೇ. ಅಲ್ಲೂ ಹೊರಗಡೆನೇ ಒಂದು ಆಮೆ ಯಾರೋ ಕೊಟ್ಟರು ಅದನ್ನ ಇಟ್ಟಿದ್ದು. ಒಬ್ಬರು ಬಂದು ಹೇಳಿದರು ಆಮೆನ ತೆಗೀರಿ ಅಂದರು. ಆಮೆ ಇಡಬೇಡಿ ನೀವು, ಕುದುರೆ ಇಡಿ, ಆಮೆ ಅಂದರೆ ಸ್ಲೋ ಅಂತ ಹೇಳಿದರು. ನಾನು ಹೌದು ಅಂತ ನಾನು ಅಂದ್ಕೊಂಡೆ, ಬಟ್ ನಾನು ತೆಗ್ದಿಲ್ಲ. ಬಿಕಾಸ್ ನನಗೆ ಅಂಥ ಅದು ಯಾಕಿದೆ ನನಗೂ ಗೊತ್ತಿಲ್ಲ. ಅಂದರೆ ಅದನ್ನು ತೆಗಿಬೇಕು ಅಂತ ಅನಿಸಿಲ್ಲ,
ಅದನ್ನು ಇಡಬೇಕಂತನೂ ಅನಿಸಿಲ್ಲ ನನಗೆ. ಅದಲ್ಲಿದೆ, ನೀವು ಹೇಳಿದ ಮೇಲೆ ನನಗೆ ಅದು ಇದೆ ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷಗಳಲ್ಲಿ ನಾನು ಎಲ್ಲ ಒಂದು ಅನಿಮಲ್ಗೂ ಕನೆಕ್ಟ್ ಆಗಿದ್ದೀನಿ, ಸ್ಪಿರಿಚುವಲ್ ಅನಿಮಲ್ಗಳಿಗೆ. ಇದು ಈ ಆಮೆ ಬಂದು ಇದುವರೆಗೂ ಕನೆಕ್ಟ್ ಆಗಿರಲಿಲ್ಲ. ನಾನು ಇಲ್ಲಿ ಬಂದಾಗ ರಿಪೀಟೆಡ್ ಆಗಿ ನಂಬರ್ ಆಫ್ ಆಮೆಗಳನ್ನ ನೋಡಿದಾದ್ಮೇಲೆ ಗೊತ್ತಾಯಿತು, ಓಕೆ ನಾವು ದ ಆಮೇಜನ್ ಈಸ್ ದೇರ್ ಅಂತ. ಅದು ಒಂದು ಕನೆಕ್ಟ್ ಆಗುತ್ತೆ. ಓಕೆ, ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಏನು ಹೇಳಿ, ಪೂರ್ವಜನ್ಮಗಳ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ನಾವು ಪೂರ್ವಜನ್ಮಗಳನ್ನ ನಂಬ್ತೀವಿ ಅಲ್ವಾ? ನಮ್ಮದು ಕರ್ಮ ಅದೆಲ್ಲ ಇದೆ, ತುಂಬ ಕಾಂಪ್ಲೆಕ್ಸ್ ವಿಚಾರಗಳೆಲ್ಲ ಇದೆ. ಬಟ್ ಬೇರೆ ದೇಶಗಳಲ್ಲಿ, ಬೇರೆ ಧರ್ಮಗಳಲ್ಲೂ ಇಲ್ಲ. ಎಲ್ಲ ಧರ್ಮಗಳಲ್ಲೂ ಇದೆ. ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಧರ್ಮದಲ್ಲೂ ಪೂರ್ವಜನ್ಮ ಇದೆಯಾ?